ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ನಾನು ಹೇಗೆ ಕಳೆದೆ ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್ ನೋಡೋಣ. ನಾನು ದಿನ ಸ್ಟಾರ್ಟ್ ಆಗೋದೇ ವಾಕ್ ಮಾಡೋದ್ರಿಂದ. ಆದರೆ ಇವತ್ತು ನಾನು ಹೋಗಲಿಲ್ಲ, ಮನೆಯಲ್ಲೇ ಸ್ವಲ್ಪ ಎಕ್ಸಸೈಸ್ ಎಲ್ಲ ಮಾಡಿಕೊಂಡು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ದೇವ್ರ ಪೂಜೆನ ಮಾಡ್ಕೋತಾ ಇದ್ದೀನಿ. ಪ್ರತಿದಿನ ಪ್ರತಿಯೊಬ್ಬರಿಗೂ ದೇವರ ಆಶೀರ್ವಾದದಿಂದನೇ ಸ್ಟಾರ್ಟ್ ಆಗುವಂಥದ್ದು. ಮತ್ತು ಆ ದಿನದಲ್ಲಿ ಹೆಚ್ಚು ಸಂತೋಷ, ಖುಷಿ, ಉತ್ಸಾಹ ತುಂಬಿರಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸ್ಕೊಳ್ಬೇಕು. ಭಕ್ತಿ ಇದ್ದರೆ ಮನಸ್ಸಿಗೆ ಧೈರ್ಯ ಬರುತ್ತೆ. ಎಲ್ಲರ ಕುಟುಂಬಕ್ಕೂ ಸುಖ, ಸಂತೋಷ, ಯಶಸ್ಸು ತುಂಬಿರಲಿ ಅಂತ ನಾನು ಕೇಳ್ಕೊತೀನಿ. ಫ್ರೆಂಡ್ಸ್, ಪೂಜೆ ಎಲ್ಲ ಮುಗಿಸಿ ಕಿಚನ್ ಕಡೆ ಬಂದೆ. ನೋಡಿ, ಇಲ್ಲಿ ನೆನ್ನೆ ನೈಟೇ ನಾನು ಪಾತ್ರೆನೆಲ್ಲ ವಾಶ್ ಮಾಡಿಟ್ಟಿದ್ದೆ, ಅದೆಲ್ಲ ಒಣಗಿತ್ತು. ಇವಾಗ ಅದನ್ನು ನಾನು ಜೋಡಿಸ್ಕೋಬೇಕು. ಯಾರೆಲ್ಲ ಇದೇ ಥರ ಮಾಡ್ತೀರಾ ಕಮೆಂಟ್ ಮಾಡಿ ಫ್ರೆಂಡ್ಸ್. ಚಿಕ್ಕ ಪುಟ್ಟ ಕೆಲಸ ಅನಿಸುತ್ತೆ, ಆದ್ರೂ ಇದು ಚಿಕ್ಕದಲ್ಲ. ಹೇಳೋಕ್ಕೆ ಅದೇನು ಅಂತಲೂ ಹೇಳೋಕ್ಕಾಗಲ್ಲ. ಆದರೆ ಖುಷಿಯಾಗಿ ಮಾಡಬೇಕಾಗಿರೋದೇ ನಮ್ಮ ಧರ್ಮ. ಪಾತ್ರೆಗಳನ್ನೆಲ್ಲ ಜೋಡಿಸಿಟ್ಕೊಂಡಾಗ ಮನಸ್ಸಿಗಾಗೋ ಖುಷಿನೇ ಬೇರೆ. ಅಡುಗೆ ಮನೆ ಎಷ್ಟು ಕ್ಲೀನಾಗಿರುತ್ತೋ ನಮಗೂ ಅಷ್ಟೇ ಖುಷಿ ಸಿಗುತ್ತೆ. ಒಂದು ಕಡೆ ಆದರೆ ಲಂಚ್ ಬಾಕ್ಸ್ ಇನ್ನೊಂದು ಕಡೆ. ಆ ಲಂಚ್ ಬಾಕ್ಸ್ನೆಲ್ಲ ಫುಲ್ ಮಾಡಿದ್ರೆ ನನ್ನ ಕೆಲಸ ಹಾಫ್ ಡನ್. ಲಂಚ್ ಬಾಕ್ಸ್ನೆಲ್ಲ ಫುಲ್ ಮಾಡಿದ್ರೆ ನನ್ನ ಕೆಲಸ ಒಂದಷ್ಟು ಮಟ್ಟಿಗೆ ಮುಗೀತು ಅಂತಲೇ ಅರ್ಥ. ಅದಕ್ಕೆ ಮುಂಚೆ ನಾನು ಎನರ್ಜಿ ಡ್ರಿಂಕ್ ತೊಗೋತಾ ಇದ್ದೀನಿ. ಆ ಎನರ್ಜಿ ಡ್ರಿಂಕ್ ಯಾವುದು ಅಂತ ಕೇಳ್ತೀರಾ? ಗ್ಲಾಸ್ ಆಫ್ ಹಾಟ್ ವಾಟರ್. ನೀರನ್ನು ಕೂತ್ಕೊಂಡು ಕುಡಿಬೇಕು. ಅದಕ್ಕೋಸ್ಕರ ನಾನು ನೀರನ್ನು ಕೂತ್ಕೊಂಡು ಕುಡಿದ್ಬಿಟ್ಟು ಬಂದು ಆಮೇಲೆ ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ಹೇಳ್ತೀನಿ. ಕೆಲಸದ ನಡುವೆ ನಮ್ಮನ್ನು ನಾವು ಯಾವತ್ತೂ ಮರಿಬಾರ್ದು. ಬೆಳಗ್ಗೆ ಸಮಯ ಒಂದು ಲೋಟ ನೀರು ಕುಡಿಯೋದು ನಮಗೆ, ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಯಾರೂ ಕೂಡ ಮರಿಬೇಡಿ. ನಾನಿಲ್ಲಿ ಅನ್ನಕ್ಕೆ ಇಡ್ತಾಯಿದ್ದೀನಿ. ಒಂದು 10 ನಿಮಿಷ ಅಥವಾ 1/4 ಗಂಟೆನ ನೆನೆಸಿಟ್ಬಿಟ್ಟು ಆಮೇಲೆ ಸ್ಟವ್ ಆನ್ ಮಾಡ್ತೀನಿ. ಇದರಿಂದ ಏನು ಯೂಸ್ ಆಗುತ್ತೆ ಅಂದರೆ ಅನ್ನ ಸಾಫ್ಟಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ನಾನಿಲ್ಲಿ ತಿಂಡಿಗೆ ರವೆ ರೊಟ್ಟಿ ಮಾಡ್ಕೋತಾ ಇದ್ದೀನಿ. 2 ಬೌಲ್ ರವೆ ತೊಗೊಂಡಿದ್ದೀನಿ, 1.5 ಬೌಲು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀರು ಹಾಕಿ ಒಂದು ಇಡ್ಲಿ ಹಿಟ್ಟಿನ ಅದಕ್ಕೆ ಕಲಸಿಟ್ಕೊಂಡ್ರೆ ಸಾಕು. ಒಂದು 10-15 ನಿಮಿಷ ನೆನೆಸ್ಬಿಟ್ಟು ಆಮೇಲೆ ರೊಟ್ಟಿನ ಹಾಕಬೇಕು. ಫ್ರೆಂಡ್ಸ್, ಇದಾಗಿದೆ ನೋಡಿ. ಇವಾಗ ನಾನು ರೊಟ್ಟಿ ಹಾಕೋತಾ ಇದ್ದೀನಿ. ಇದನ್ನು ಕೈಯಲ್ಲೂ ಇದಕ್ಕೆ ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಒಂದು ಕಾಟನ್ ಬಟ್ಟೆನಲ್ಲಿ ಒರೆಸ್ಕೊಂಡು ಈ ಥರ ಹಾಕ್ಕೊಂಡ್ರೆ ರೊಟ್ಟಿ ಚೆನ್ನಾಗಿ ಬರುತ್ತೆ. ಕೈಯಲ್ಲೂ ಹಾಕ್ಬೋದು, ಇಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ತೆಳ್ಳಗೆ ಮಾಡಿಕೊಂಡು ರವೆ ದೋಸೆ ಥರ ಹಾಕ್ಬೋದು. ರೊಟ್ಟಿಗಳು ಚೆನ್ನಾಗಿ ಥರ ಇದೆ. ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ರಾಗಿ ರೊಟ್ಟಿ, ರವೆ ರೊಟ್ಟಿ, ಬಳಿಯೋ ರೊಟ್ಟಿ, ಇನ್ನು ಯಾವ ಥರ ರೊಟ್ಟಿ ಇದೆ ಅಷ್ಟೇ ನನಗೆ ಗೊತ್ತಿರೋದು. ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ಬಳಿಯೋ ರೊಟ್ಟಿನ ಬೆಂಗಳೂರು ರೊಟ್ಟಿ ಅಂತಲೂ ಅಂತಾರೆ. ನಮ್ಮ ಕಡೆ ತಟ್ಟೋ ರೊಟ್ಟಿ ಬಿಟ್ಟು ಈ ಬಳಿಯೋ ರೊಟ್ಟಿ ಮಾಡಲ್ಲ. ಬೆಂಗಳೂರಿಗೆ ಬಂದಮೇಲೆ ಕಲ್ತಿದ್ದು. ಚೆನ್ನಾಗಿ ಬರುತ್ತೆ, ಇವಾಗ ಚೆನ್ನಾಗೂ ಇರುತ್ತೆ. ನಾನಿಲ್ಲಿ ಕಡಲೆಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ಫಸ್ಟು ಕಡಲೆಕಾಯಿನ ಹುರ್ಕೊಂಡು ಅದಾದಮೇಲೆ ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವು, ಬೆಳ್ಳುಳ್ಳಿ ಅಷ್ಟನ್ನು ಹುರ್ಕೊಂಡು ಅದು ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಅದಕ್ಕೆ ಕೊತ್ತಂಬರಿ, ತೆಂಗಿನಕಾಯಿ ಪೀಸಸ್ಸು ಮತ್ತು ಹುಣಸೆಹಣ್ಣು ಸ್ವಲ್ಪ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರು ಹಾಕ್ಕೊಂಡು ರುಬ್ಕೊಂಬಿಟ್ರೆ ಇದು ಕಡಲೆಕಾಯಿ ಬೀಜದ ಚಟ್ನಿ ರೆಡಿ ಆಗುತ್ತೆ. ಇದಕ್ಕೆ ಒಗ್ಗರಣೆ ಕೊಟ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಹಾಕಿಲ್ಲ, ಹಾಗೇ ರೊಟ್ಟಿ ಮತ್ತು ಚಟ್ನಿನ ಹಾಗೇ ತಿಂದ್ವಿ. ಚೆನ್ನಾಗಿದೆ ಫ್ರೆಂಡ್ಸ್. ಮಗ ಮನೆಯಲ್ಲೇ ತಿಂಡಿ ತಿಂದು ಹೋಗ್ತಾನೆ. ಅವನು ಬಾಕ್ಸಿಗೆ ಸ್ನ್ಯಾಕ್ಸ್ ಅಂತೇಳಿ ಫ್ರೂಟ್ಸ್ ಹಾಕಿದ್ದೀನಿ. ಅವನಿಗೆ ಕಾರ್ಟೂನ್ ಡೇ ಇತ್ತು. ಅವನಿಗೆ ನಾನು ಛೋಟಾ ಭೀಮ್ದು ಡ್ರೆಸ್ ರೆಡಿ ಮಾಡಿದ್ದೆ. ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮಿಕ್ಕಿ ಮೌಸು, ಡೋರೆಮಾನು, ನಮ್ಮ ಪಾಪು ಛೋಟಾ ಭೀಮು. ಯಾರೂ ಆಗಿರಲ್ಲ ಅನ್ಸುತ್ತಲ್ವಾ ಅಮ್ಮ ಛೋಟಾ ಭೀಮ್? ಯಾರು ಛೋಟಾ ಭೀಮ್ ಆಗಿರಲ್ಲ, ನಮ್ಮ ಪಾಪು ಛೋಟಾ ಭೀಮ್. ಸ್ಕೂಲಿಗೆ ಡ್ರಾಪ್ ಮಾಡಿ ಒಂದು 10 ನಿಮಿಷ ಪಾರ್ಕಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ರೆ ಮನಸ್ಸಿಗೇನೋ ಒಂಥರ ಸಮಾಧಾನ ಆಗುತ್ತೆ. ಆಮೇಲೆ ಮುಂದಿನ ಕೆಲಸ. ನೆಕ್ಸ್ಟ್ ನಾನು ಮನೆಗೆ ಬಂದೆ. ಆದರೆ ನಮ್ಮ ಮನೆಗೆ ಬರೋಷ್ಟೊಂದು ನನಗೆ ಸರ್ಪ್ರೈಸ್ ಆಗಿತ್ತು ನೋಡಿ. ಯಾವಾಗ ಬಂದೆ? ಯಾರ್ಯಾರು ನನ್ನ ತಮ್ಮನ ವೈಫು ಮತ್ತು ತಮ್ಮನ ಮಗ ಬಂದಿದ್ದು. ಎಲ್ಲಿ ಮಮ್ಮಿ? ಹಾಯ್, ಬನ್ನಿ. ಇವರು ಜ್ಯೋತಿ CDA ಅಂತ, ಅವರು ವ್ಲಾಗ್ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಹೇಗೆ ಸಪೋರ್ಟ್ ಮಾಡಿ. ಮತ್ತು ನಾವಿಲ್ಲಿ ದೇವಸ್ಥಾನಕ್ಕೆ ಹೊರಟ್ವಿ. ಬನ್ನಿ ದೇವ್ರ ದರ್ಶನ ಮಾಡ್ಕೊಂಬರೋಣ.
ನನಗಂತೂ ಅಮ್ಮನ್ನ ನೋಡಿ ಕಣ್ಣು ಮನಸ್ಸು ತುಂಬಿ ಬಂತು. ನಿಮಗೆ ಏನು ಅನ್ನಿಸ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್. ಎಲ್ಲ ಮುಗಿಸಿ ಆಯಿತು, ಅಷ್ಟೊತ್ತಿಗೆ ಆಗಲೇ ಟೈಮ್ ಆಗಿತ್ತು. ಮಕ್ಕಳನ್ನ ಸ್ಕೂಲಿಗಿಂದ ಕರ್ಕೊಂಡು ಮನೆಗೆ ಬಂದ್ವಿ. ಇವತ್ತು ನಾನು ಊಟಕ್ಕೆ ಅನ್ನ, ಬೇಳೆ ಸಾಂಬಾರು ಮತ್ತು ಮಜ್ಜಿಗೆನ ಮಾಡಿದ್ವಿ. ಮಜ್ಜಿಗೆ ಒಗ್ಗರಣೆ ಮಾಡ್ಕೊಂಡಿದ್ವಿ. ತುಂಬ ಚೆನ್ನಾಗಿತ್ತು. ಒಂದು ಉಪ್ಪಿನಕಾಯಿ ಹಾಕ್ಕೊಂಡು ತಿಂತಾಯಿದ್ರೆ ಸಕ್ಕತ್ತಾಗಿತ್ತು ಟೇಸ್ಟು. ಊಟ ಸಿಂಪಲ್ ಆಗಿದೆ, ಆದರೆ ರುಚಿಯಾಗಿದೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ದಿನ ಇಡೀ ಕೆಲಸ ಮಾಡ್ತಾನೆ ಇರ್ತೀವಿ, ಆದರೆ ನಮಗೋಸ್ಕರ ಜೊತೇಲಿ ಕೂತ್ಕೊಂಡು ಎಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡೋ ಮಜಾನೇ ಬೇರೆ. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ತರಕಾರಿ ಸಾಂಬಾರ್ ಎಲ್ಲ ಮಾಡ್ಕೊಂಡ್ರೆ ಏನು ಚೆನ್ನಾಗಿದೆ. ಈ ತರ ಸಿಂಪಲ್ ಸಾಂಬಾರ್ ಸಕ್ಕತ್ತಾಗಿರುತ್ತೆ. ಟೇಸ್ಟ್ ಮಾಡಿ. ನೀವು ಹೇಗೆ ಊಟ ಮಾಡೋದು ಅಂದರೆ ಮೊಬೈಲ್ ನೋಡ್ಕೊಂಡು ಊಟ ಮಾಡ್ತೀರಾ, ಟಿ ವಿ ನೋಡ್ಕೊಂಡು ಊಟ ಮಾಡ್ತೀರಾ, 4 ಜನ ಜೊತೆ ಕೂತ್ಕೊಂಡು ಊಟ ಮಾಡ್ತೀರಾ, ಒಬ್ಬರೇ ಊಟ ಮಾಡ್ತೀರಾ, ಒಂಟಿಯಾಗಿ ಊಟ ಮಾಡ್ತೀರಾ? ಕಮೆಂಟ್ ಮಾಡಿ ಫ್ರೆಂಡ್ಸ್. ಹೇಗಿದೆ ಸಾಂಬಾರ್? ಹೇಗಿದೆ? ನನಗೆ ಸಾಂಬಾರ್ ಇಷ್ಟ ತರಕಾರಿ ಇವೆಲ್ಲ ಅಷ್ಟಕ್ಕಷ್ಟೇ, ಇವೇ ಚಂದ. ಊಟ ಮುಗಿಸಿ ಒಂದು ಸ್ವಲ್ಪ ಹೊತ್ತು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅವಳಿಗೆ ನೋಡಿ, ನನ್ನ ಕೈಯಲ್ಲಿ ಲಗೇಜ್ ಇತ್ತು ನೋಡಿ, ಹೆಂಗ್ ಮಾಡಿದ್ದಾರೆ. ಹೊಡೆದೋಗೈತೆ. ಬಿಡುರಿನ ಬಿಡೆ. ನಮ್ಮನೆ ಮಕ್ಕಳು ಒಬ್ಬ ತುಂಟ, ಒಬ್ಬ ಪಂಟ. ಇಂಥ ಮಕ್ಕಳಿದ್ರೆ ಮನೆಯಲ್ಲಿ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅವ್ರಿಗೂ ಟೈಮ್ ಆಯಿತು, ಮನೆ ಕಡೆ ಹೊರಟರು. ಈ ಒಂದು ಬ್ಯೂಟಿಫುಲ್ ಡೇನ ನಾವು ಹೀಗೆ ಕಳೆದ್ವಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.